ಶ್ರೀಮಾತ್ರೆ ನಮಃ. ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ ಈ ನಾಮಗಳಿಗೆ ಇನ್ನೊಂದು ಅರ್ಥವನ್ನು ಕೂಡ ಈಗ ತಿಳ್ಕೊಳ್ಳೋಣ. ಒಂದು ಅರ್ಥವನ್ನ ಹೇಳಿ ಇನ್ನೊಂದು ಅರ್ಥಕ್ಕೆ ಪ್ರವೇಶ ಮಾಡುವಾಗ ಮೊದಲಿನ ಅರ್ಥವನ್ನ ಬಿಡಬಾರ್ದು. ಶ್ರೀ ಅನ್ನೋದಕ್ಕೆ ಈಗ ಇನ್ನೊಂದು ಅರ್ಥಕ್ಕೆ ಪ್ರವೇಶ ಮಾಡ್ತಿದೀವಿ. ಶ್ರೀ ಅನ್ನೋ ಶಬ್ದಕ್ಕೆ ಶ್ರೀಯತೆ, ಆಶ್ರೀಯತೆ, ಇತಿ ಶ್ರೀಹಿ. ಯಾಕೆ ಅಂದ್ರೆ ಅಮ್ಮನ ಹೆಸರು ಇದಾಗಿರೋದ್ರಿಂದ ಇದನ್ನ ಹೆಚ್ಚು ತಿಳ್ಕೋಬೇಕು ನಾವು. ಶ್ರೀಯತೆ, ಆಶ್ರೀಯತೆ, ಇತಿ ಶ್ರೀಹಿ ಅಂತ. ಶ್ರಯ ಅನ್ನೋ ಶಬ್ದಕ್ಕೆ ಆ ಅನ್ನೋ ಅಕ್ಷರವನ್ನ ಉಪಸರ್ಗ ಮಾಡಿದ್ರೆ ಆಶ್ರಯ ಆಯ್ತು. ಆದ್ರೆ ನಿಜವಾಗಿ ಶಬ್ದ ಮಾತ್ರ ಶ್ರಯವೇ, ಅಂದ್ರೆ ಆಶ್ರಯ ಶಕ್ತಿ ಅಂತ. ಶ್ರೀ ಅಂದ್ರೆ ಆಶ್ರಯ ಶಕ್ತಿ, ಆಶ್ರಯ ಅಂದ್ರೆ ಅದು ಕೂಡ ಮತ್ತೆ ಆಶ್ರಯಿಸ್ಕೊಳ್ಳೋದು. ನಾವು ಕೆಳಗ್ ಬಿದ್ದೋಗ್ತಿರುವಾಗ ಏನಾದ್ರೂ ಆಧಾರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ಕೊಳಲ್ವಾ? ನದಿಯಲ್ಲಿ ಕೊಚ್ಕೊಂಡು ಹೋಗ್ತಿದ್ರೆ ದೋಣಿ ಬೇಕು ಅನ್ಸುತ್ತೆ. ಹಾಗಾದ್ರೆ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಿರೋನ್ಗೆ ದೋಣಿ ಆಶ್ರಯ. ಹಾಗೆ ಒಂದು ಆಧಾರ, ಒಂದು ಪೋಷಕ ಆದ ಶಕ್ತಿ ಯಾವುದೋ ಅದು ಆಶ್ರಯ ಶಕ್ತಿ. ಹಾಗೆ ಇವಳು ಆಶ್ರಯ ಶಕ್ತಿ. ಶ್ರೀ ಅಂದ್ರೆ ಆಶ್ರಯ ಶಕ್ತಿ. ಯಾರಿಗೆ ಆಶ್ರಯ ಅವಳು? ಯಾರಿಗೆ ಅಂದ್ರೆ ಮೊದಲೇ ಯಾರಿಗೆ ಅಂತ ಹೇಳಿರೋರು, ಯಾರಿಗೋ ಅಂತ ಹೇಳಿಲ್ದೆ ಇರೋದ್ರಿಂದ ಎಲ್ಲರಿಗೂ ಅಂತ ಅರ್ಥ. ಶ್ರೀ ಅಂದ್ರೆ ಎಲ್ಲರಿಗೂ ಆಶ್ರಯ ಶಕ್ತಿ, ಇದು ಅರ್ಥ. ತ್ವಾಮಾಶ್ರಿತಾನಾಂ ನ ವಿಪನ್ನರಾನಾಂ ತ್ವಾಮಾಶ್ರಿತಾ ಹ್ಯಾಶ್ರಯತಾಂ ಪ್ರಯಾಂತಿ. ಅಮ್ಮ, ನಿನ್ನನ್ನ ಆಶ್ರಯಿಸಿರುವವನು ಬುದ್ಧಿವಂತನಮ್ಮ. ಯಾವುದನ್ನ ಆಶ್ರಯಿಸಬೇಕೋ ಅದನ್ನೇ ಆಶ್ರಯಿಸಿದ್ದಾನೆ. ಅದಕ್ಕೆ ಯಾವುದರ ಒಳಗೆ ನಾವಿದ್ದೀವೋ ಅದನ್ನೇ ಹಿಡ್ಕೊಂಡ್ರೆ ನಾವು ಎಷ್ಟು ಚೆನ್ನಾಗಿರ್ತೀವಿ. ಅದು ಆಧಾರ. ಆಶ್ರಯ ಶಕ್ತಿ ಅಂದ್ರೆ ಆಧಾರ ಶಕ್ತಿ. ಯಾರಿಗೆ? ಸರ್ವಜೀವಿಗಳಿಗೆ ಆಧಾರ ಶಕ್ತಿ. ಇದು ಒಂದು ಅರ್ಥ. ಇನ್ನೊಬ್ಬ ವ್ಯಾಖ್ಯಾತ ಬುದ್ಧಿವಂತಿಕೆಯಿಂದ ಆಶ್ರಯಿಸಿರುವ ಶಕ್ತಿ ಅಂತ ಹೇಳಿದ್ದಾರೆ. ನಾವು ಅವಳನ್ನ ಆಶ್ರಯಿಸ್ಕೊಳ್ತೀವಂತೆ. ಅವಳು ಯಾರನ್ನ ಆಶ್ರಯಿಸ್ಕೊಳ್ತಾಳೆ? ಈಗ ಕಾಂತಿಯನ್ನ ನಾವು ಆಶ್ರಯಿಸ್ಕೊಂಡಿದ್ದೀವಿ. ಕಾಂತಿ ಯಾವುದನ್ನ ಆಶ್ರಯಿಸ್ಕೊಂಡಿದೆ? ದೀಪವನ್ನ ಆಶ್ರಯಿಸ್ಕೊಂಡಿದೆ. ನಮಗೆ ಕಾಂತಿ ಬೇಕಾದ್ದರಿಂದ ನಾವು ದೀಪವನ್ನ ಹಚ್ಚಿದೀವಿ. ನಮಗ್ ಕಾಂತಿ ಬೇಕು, ದೀಪ ಅನವಶ್ಯಕ ಅಂದ್ರೆ ದೀಪ ಅನವಶ್ಯಕನಾ? ದೀಪನೇ ಇಲ್ಲ ಅಂದ್ಮೇಲೆ ಕಾಂತಿ ಎಲ್ಲಿಂದ ಬಂತು? ಹಾಗಾಗಿ ದೀಪವನ್ನ ಕಾಂತಿಗೋಸ್ಕರ ಹಚ್ಚಿದೀವಿ. ಕಾಂತಿ ಬೇಕು. ಕಾಂತಿಯನ್ನ ಶಕ್ತಿ ಅನ್ಕೊಳ್ಳೋಣ. ನಮ್ಮೆಲ್ಲರಿಗೂ ಶಕ್ತಿ ಬೇಕು. ಆದ್ರೆ ಕಾಂತಿಗೆ ದೀಪ ಹೇಗ್ ಬೇಕೋ ಶಕ್ತಿಗೆ ಶಿವನು ಹಾಗೆ ಬೇಕು. ಅದನ್ನ ತಿಳ್ಕೊಳ್ಳಿ. ಹಾಗಾಗಿ ಶಿವನು ಯಾರು? ಜ್ಯೋತಿ ಅಂತವನು. ಹಾಗಾಗಿ ಕಾಂತಿ ಯಾರನ್ನ ಆಶ್ರಯಿಸ್ಕೊಂಡಿದೆ? ಜ್ಯೋತಿಯನ್ನ ಆಶ್ರಯಿಸ್ಕೊಂಡಿದೆ. ಹಾಗಾಗಿ ಶಕ್ತಿ ಯಾರನ್ನ ಆಶ್ರಯಿಸ್ಕೊಂಡಿದೆ? ಈಶ್ವರನ್ನ ಆಶ್ರಯಿಸ್ಕೊಂಡಿದೆ. ಈಶ್ವರನನ್ನ ಆಶ್ರಯಿಸ್ಕೊಂಡಿರುವ ಶಕ್ತಿ ಆದ್ದರಿಂದ ಶ್ರೀ ಅಂತ ಇನ್ನೊಂದು ಅರ್ಥವನ್ನ ಹೇಳಿದ್ದಾರೆ. ಇದು ಚೆನ್ನಾಗೇ ಇದೆ. ಆದ್ರೆ ಆಶ್ರಯ ಅನ್ನೋದು ಹೊರಗಡೆಯಿಂದ ಬಂದು ಆಶ್ರಯಿಸಿದ್ದಲ್ಲ, ಅವನ ಕಾಂತಿಯೇ ಅವಳು. ಅದರಿಂದ ಇಬ್ಬರಿಗೂ ಅಭೇದ, ಅದು ಬೇರೆ ವಿಷಯ. ಆದ್ರೆ ಹಾಗಾಗಿ ಪರಮೇಶ್ವರನ್ನ ಆಶ್ರಯಿಸ್ಕೊಂಡಿರುವ ಶಕ್ತಿ ಆದ್ರಿಂದ ಶಕ್ತಿಗೆ ಶ್ರೀ ಅಂತ ಹೆಸರು. ಆ ಶಕ್ತಿಯನ್ನ ನಾವೆಲ್ಲರೂ ಆಶ್ರಯಿಸ್ಕೊಂಡಿರೋದ್ರಿಂದ ನಮಗ ಆಶ್ರಯ ಶಕ್ತಿ ಅಂತ ಹೆಸರು ಅವಳಿಗೆ. ಈಗ ನಮಗಾಶ್ರಯವಾದ ಶಕ್ತಿ, ಈಶ್ವರನನ್ನ ಆಶ್ರಯಿಸ್ಕೊಂಡಿರುವ ಶಕ್ತಿ ಶ್ರೀ. ಇದು ಇದರ ಅರ್ಥ. ಅದಕ್ಕೆ ಶ್ರೀ ಯಾಕೆ ಮಂತ್ರವಾಯಿತು ಅಂತ ಗೊತ್ತಾಯ್ತಾ? ಇಷ್ಟು ಅರ್ಥಗಳಿದೆ. ಆದ್ದರಿಂದ ಇಷ್ಟು ಅರ್ಥಗಳಿರೋದ್ರಿಂದ ಇನ್ನೊಂದು ಅರ್ಥವನ್ನು ನೋಡೋಣ. ಶ್ರೀ ಅಂತ ಯಾವುದನ್ನ ಹೇಳ್ಬೇಕು ಅಂತ ವಿವರಿಸ್ತಿದ್ದಾರೆ ಇಲ್ಲಿ. ಶ್ರೀ ಅನ್ನೋ ಮಾತು ವೇದದಿಂದ ಬಂದಿದೆ. ಯಾಕೆ ಅಂದ್ರೆ ಅಮ್ಮನವರ ವಿದ್ಯೆ ವೇದ ವಿದ್ಯೆ. ಎಲ್ಲ ಆ ಪರವಾಗಿನೇ ಅರ್ಥವನ್ನ ಹೇಳ್ಬೇಕು. ಹಾಗಾಗಿ ಶ್ರೀ ಅಂದ್ರೆ ಏನು ಅಂದ್ರೆ ವೇದ. ಇದು ಅರ್ಥವನ್ನ ಹೇಳಿದೆ. ವೇದವೇ ಹೇಳಿದೆ. ಅಮ್ಮ ನಿನ್ನ ಹೆಸರೇನಮ್ಮ ಅಂತ ವೇದವನ್ನ ಕೇಳಿದ್ರೆ ನನ್ನ ಹೆಸರು ಶ್ರೀ ಅಂತ ಹೇಳಿದ್ಲಂತೆ. ಋಗ್ಯಜುರ್ ಸಾಮಗಳು ಅಂತ ಹೇಳಿರುವಂತಹ ವೇದಗಳನ್ನೆಲ್ಲ ಸೇರಿಸ್ಕೊಂಡು ಅಮೃತ ಶ್ರೀ ಅಂತ ಹೆಸರು ಅಂತ ಹೇಳಿದ್ದಾರೆ. ಅಮೃತ ಶ್ರೀ ಅಂತ ಎರಡು ಹೆಸರಂತೆ. ಅಮೃತ ಅಂದ್ರೆ ಆನಂದವಾದದ್ದು, ಶಾಶ್ವತವಾದದ್ದು ಅಂತ ಅರ್ಥ. ಹಾಗಾಗಿ ಶ್ರೀ ಅಂದ್ರೆ ಅಮೃತ. ಯಾವ ಅಮೃತ ಅದು? ವೇದ. ವೇದವನ್ನೆಲ್ಲ ಸೇರಿಸ್ಕೊಂಡ್ರೆ ಶ್ರೀ ಅವಳು. ಅದಕ್ಕೆ ಶ್ರೀ ಮಾತಾ ಅಂತ ಹೇಳಿದ್ರೆ ವೇದ ಮಾತಾ ಅಂತ ಅರ್ಥ. ಯಾಕೆ ಅಂದ್ರೆ ನೀವು ಯಾವ ದೇವತೆಯ ಬಗ್ಗೆ ಮಾತಾಡು ಅಂತ ಹೇಳಿದ್ರು, ಬದುಕಿನಲ್ಲಿ ಉದ್ಧಾರವಾಗಲು ಬೇಕಾಗಿರೋ ಜ್ಞಾನವನ್ನ ತಿಳ್ಕೋಬೇಕು ಅಂದ್ರು, ಇಹಕ್ಕೂ ಪರಕ್ಕೂ ಯಜ್ಞವೂ ತತ್ವವು ಯಾವುದು ಬೇಕಂದ್ರೂ ವೇದವೇ ಕೊಡ್ಬೇಕು ನಮಗೆ. ಅದಕ್ಕೆ ಸರ್ವಕ್ಕೂ ವೇದವೇ ಆಧಾರ. ಅದಕ್ಕೆ ಸರ್ವಕ್ಕೂ ವೇದವೇ ಆಧಾರ. ನಮ್ಮ ಬದುಕೆಲ್ಲ ವೇದವನ್ನೇ ಆಶ್ರಯ ಮಾಡ್ಕೊಂಡಿದೆ. ಹಾಗಾಗಿ ನಮಗೆ ಆಶ್ರಯ ಶಕ್ತಿ ಯಾರು? ವೇದವೇ. ವೇದವೇ ಶ್ರೀ ಅಂತ ಹೇಳಿದ್ದಾರೆ. ಆ ವೇದ ಈಶ್ವರನಿಂದಾನೇ ಬಂದಿರೋದ್ರಿಂದ ಶ್ರೀ ಅಂದ್ರೆ ವೇದವೇ. ಶ್ರೀಮಾತಾ ಅಂದ್ರೆ ಯಾರು? ವೇದ ಮಾತಾ ಅಂದ್ರೆ ಯಾರು? ಗಾಯತ್ರಿ. ಗಾಯತ್ರಿ ಅಂತಿದ್ದ ಹಾಗೆ ಉಪನಯನದಲ್ಲಿ ಹೇಳೋ 24 ಅಕ್ಷರಗಳು ಮಾತ್ರಾನೇ ಅನ್ಕೊಂಡು ತುಂಬಾ ಜನ ನಾವ್ಯಾಕ್ ಗಾಯತ್ರಿ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅವರಿಗೆ ಕಿವಿಯಲ್ಲಿ
ಹೇಳಿದ್ದನ್ನ ಅವರನ್ನೇ ಮಾಡ್ಕೊಳ್ಳೋಕ್ ಬಿಡಿ ಅಷ್ಟೇ. ಎಲ್ಲರೂ ಗಾಯತ್ರಿಯನ್ನ ಮಾಡ್ಕೋಬಹುದು. ನೀವು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿದ್ರೆ ಅದೇ ಗಾಯತ್ರಿ ಅಲ್ವಾ? ಯಾಕೆಂದ್ರೆ ಅವಳೇ ಗಾಯತ್ರಿ. ಯಾಕೆಂದ್ರೆ ಗಾಯತ್ರಿ ತ್ರಿಪರ, ಇವಳು ತ್ರಿಪುರ ಅಷ್ಟೇ. ಗಾಯತ್ರಿ ಸ್ವರೂಪಮೇ ಸಂಪೂರ್ಣವಾಗಿ. ಅದಕ್ಕೆ ಶ್ರೀಮಾತಾ ಅಂದ್ರೆ ವೇದವನ್ನ ಜನಿಸಿದ ತಾಯಿ. ಮಾತಾ ಅಂದ್ರೆ ಅರ್ಥವೇನು? ಕಾರಣವಾದದ್ದು, ಹೊಟ್ಟೆಯಲ್ಲಿ ಇಟ್ಕೊಳ್ಳೋದು ಅಂತ. ಮಾತಾ ಶಬ್ದಕ್ಕೆ ಇದು ಪ್ರಧಾನ. ಅವಳ ಹೊಟ್ಟೆಯಿಂದಾನೇ ನಾವೆಲ್ಲರೂ ಬಂದಿರೋದು. ಹಾಗಾಗಿ ನಾವೆಲ್ಲರೂ ಆ ತಾಯಿಯಿಂದಾನೇ ಬಂದಿದೀವಿ ಅಂದ್ರೆ ಆ ತಾಯಿಯಿಂದ ಹೊರಗಡೆ ಬಂದ್ಬಿಟ್ಟಿದೀವ? ಇಲ್ಲ, ಆ ತಾಯಿಯಲ್ಲೇ ಇದ್ದೀವಿ. ಮಿಕ್ಕ ತಾಯಂದ್ರಾದ್ರೆ ಹೊಟ್ಟೆಯಲ್ಲಿ ಪೋಷಣೆ ಮಾಡಿ ಆಚೆ ಬಂದಾಗಿಂದ ನಿನ್ನ ಪೋಷಣೆ ನೀನೇ ಮಾಡ್ಕೋ ಅಂತ ಹೇಳ್ತಾರಂತೆ. ಆದ್ರೆ ಈ ತಾಯಿ ನಮ್ಮನ್ನ ಯಾವಾಗ್ಲೂ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡೇ ಪೋಷಣೆ ಮಾಡ್ತಾಳೆ. ನಾವು ಅಮ್ಮನಿಂದ ಬೇರೆಯಾಗಿ ಇಲ್ಲ, ನಮ್ಮ ಹೆತ್ತ ತಾಯಿಯಿಂದ ಬೇರೆ ಆಗಿದ್ದೀವಿ. ಆದ್ರೆ ಈ ಹೆತ್ತ ತಾಯಿಯಲ್ಲೇ ಹುಟ್ಟುತ್ತಿದ್ದೀವಿ, ಈ ಹೆತ್ತ ತಾಯಿಯಲ್ಲೇ ಇರ್ತಿದ್ದೀವಿ, ಈ ಹೆತ್ತ ತಾಯಿಯಲ್ಲೇ ಈ ಶರೀರವನ್ನ ಬಿಟ್ರೂ ಕೂಡ ಇರ್ತಿದ್ದೀವಿ. ಹಾಗಾಗಿ ಯಾವಾಗ್ಲೂ ಈ ತಾಯಿಯ ಹೊಟ್ಟೆಯಲ್ಲೇ ಇದ್ದೀವಾದ್ರಿಂದ ಸರ್ವ ಜಗತ್ತು ಇವಳ ಉದರವನ್ನೇ ಆಶ್ರಯಿಸಿದೆ. ಅದಕ್ಕೆ ಆ ತಾಯಿಯ ಗರ್ಭದಲ್ಲೇ ಎಲ್ಲಾ ಇದೆ. ಅದಕ್ಕೆ ಅಮ್ಮನವರ ಒಂದು ನಾಮ ವೇದಗರ್ಭ ಅಂತ ಒಂದು ನಾಮ ಇದೆ. ವೇದಗರ್ಭ ಅಂತ ಅರ್ಥ ಮಾಡ್ಕೊಂಡ್ರೆ ಶ್ರೀಮಾತಾ ಜಗತ್ತನ್ನೆಲ್ಲ ತನ್ನಿಂದ ಪ್ರಸವ ಮಾಡಿದ್ದಾಳೆ. ಸಂಪೂರ್ಣವಾಗಿ ಹೇಳಿದ್ರೆ ಸೃಷ್ಟಿಕಾರಿಣಿ ಆದವಳು. ಸಾಧಾರಣವಾಗಿ ಅಮ್ಮ ಅಂತ ಹೇಳಿದ್ರೆ ನಮಗೆ ಗುರ್ತಿಗೆ ಬರೋದು ಯಾರು? ನಾವು ಯಾರಿಂದ ಸಂಭವಿಸಿದವೋ ಅಂದ್ರೆ ನಮಗೆ ಕಾರಣವಾದವಳು, ನಮಗೆ ಪೋಷಕವಾದವಳು, ನಮ್ಮನ್ನ ರಕ್ಷಿಸುವವಳು, ನಮ್ಮ ಮೇಲೆ ನೆಪವಿಲ್ಲದ ಹಾಗೆ ಪ್ರೇಮವನ್ನ ತೋರಿಸೋಳು ಅಮ್ಮ ಅಷ್ಟೇ ಅಲ್ವಾ? ತಾಯಿ ಮಕ್ಕಳನ್ನ ಯಾಕೆ ಪ್ರೇಮಿಸ್ತಾಳೆ? ಪ್ರಶ್ನೆ ಹಾಕಿ. ಈ ಮಗು ದೊಡ್ಡವನಾಗಿ ನನಗೆ ತುಂಬಾ ಹಣ ಕೊಡ್ತಾನೆ ಅಂತ ಪ್ರೇಮಿಸ್ತಾಳ? ನನ್ನ ಮಕ್ಕಳು ಅಷ್ಟೇ, ಇನ್ಯಾವ ಪ್ರಶ್ನೆನೂ ಇಲ್ಲ ಅಲ್ಲಿ. ನಾವು ಅಮ್ಮನ್ನ ಯಾಕೆ ಪ್ರೇಮಿಸ್ಬೇಕು? ನಮ್ಮಮ್ಮ ಅಷ್ಟೇ, ಅಲ್ಲಿನ್ನೇನು ಇಲ್ಲ. ತಾಯಿಗೆ ಮಗು ಮೇಲೆ ಇರೋದು ಅವ್ಯಾಜವಾದ ಪ್ರೇಮ. ಅದಕ್ಕೆ ಪರಮಾತ್ಮನನ್ನ ಅಮ್ಮ ಅಂತ ಉಪಾಸನೆ ಮಾಡ್ಬೇಕಾ, ತಂದೆ ಅಂತ ಉಪಾಸಿಸ್ಬೇಕಾ ಅಂತ ಹೇಳಿದ್ರೆ ನಿನ್ನಿಷ್ಟ, ಹೇಗ್ ಬೇಕಾದ್ರೂ ಉಪಾಸನೆ ಮಾಡ್ಕೊ ಅಂತ ಹೇಳಿದೆ ಶಾಸ್ತ್ರ. ಪುಂರೂಪಂ ವಾ ಸ್ಮರೇತ್ ದೇವಿಂ ತ್ರಿರೂಪಂ ವಾ ವಿಚಿಂತೆಯೇತ್ ಅಥವಾ ನಿಷ್ಕಳಾಂಜಾಯೇತ್ ಸಚ್ಚಿದಾನಂದ ಲಕ್ಷಣಂ. ಅವಳನ್ನ ಪುರುಷ ರೂಪದಲ್ಲಾದ್ರೂ ಸ್ತ್ರೀ ರೂಪದಲ್ಲಾದ್ರೂ ಉಪಾಸಿಸೋದು ನಿನ್ನಿಷ್ಟ. ಆದ್ರೆ ಅಮ್ಮ ಅಂತ ಕರೆಯೋದು ದೊಡ್ಡದು. ಯಾಕೆಂದ್ರೆ ಅಮ್ಮ ಅಂತ ನೀವು ಕರೆದ್ರಿ ಅನ್ಕೊಳ್ಳಿ, ಆ ತಾಯಿ ಈ ಮಗು ಎಷ್ಟು ಯೋಗ್ಯನಾದವನು, ಸರಿಯಾಗಿ ಕೆಲ್ಸಕ್ ಬರ್ತಾನ ಇಲ್ವಾ, ಅಷ್ಟು ಅರ್ಹತೆ ಇದಾವ ಇಲ್ವಾ, ಇದೆಲ್ಲವನ್ನ ಚೆಕ್ ಮಾಡಿ ಅಮ್ಮ ಯಾವತ್ತೂ ದಯೆ ತೋರ್ಸಲ್ಲ. ಹೌದಾ ಅಲ್ವಾ? ಆ ಮಗುವಿನ ಮೇಲೆ ಅವ್ಯಾಜವಾದ ಕರುಣಾಮೂರ್ತಿ ಅಂತ ಹೇಳೋಕೆ ಸರಿ ಹೋಗುತ್ತೆ. ಮಗುವಿನ ಮೇಲೆ ಪ್ರೇಮ ನೆಪಗಳನ್ನ ನೋಡಿ ಪ್ರೇಮ ಬರೋದಿಲ್ಲ. ಅದಕ್ಕೆ ಪರಮೇಶ್ವರ ಶಕ್ತಿಯನ್ನ ಅಮ್ಮ ಅಂತ ಕರೆದ್ರಿ ಅನ್ಕೊಳ್ಳಿ, ತಾಯಿಗೆ ಹೇಗೆ ಮಗುವನ್ನ ಲಾಲಿಸುವಾಗ ಪ್ರಶ್ನೆಗಳು ಅರ್ಹತೆಗಳನ್ನ ನೋಡೋದಿಲ್ವೋ, ಈಶ್ವರ ಚೈತನ್ಯ ಕೂಡ ಅಮ್ಮ ಅಂತ ಕರೆಯುವವನನ್ನ ಇವನು ಎಂತ ಅರ್ಹನು ಅಂತ ನೋಡ್ದೇನೆ ತಕ್ಷಣ ಅನುಗ್ರಹ ತೋರಿಸಿ ಕರುಣಿಸ್ತಾಳೆ. ಅದಕ್ಕೆ ಅಮ್ಮನ ಹತ್ತಿರ ಇರೋ ದೊಡ್ಡ ಲಕ್ಷಣ ಏನು ಅಂದ್ರೆ ಅವ್ಯಾಜವಾದ ಪ್ರೇಮ. ಅಮ್ಮನಿಗಿರೋದೇ ಅವ್ಯಾಜವಾದ ಪ್ರೇಮ. ಅದಕ್ಕೆ ನೀವು ಅಮ್ಮ ಮಾತಾ ಅಂತ ಕರೆದ್ರಿ ಅಂದ್ರೆ ನನಗೆ ಕಾರಣವಾದ ತಾಯಿ, ನನ್ನನ್ನ ಪೋಷಿಸುವ ತಾಯಿ, ನನ್ನನ್ನ ರಕ್ಷಿಸುವ ತಾಯಿ, ನಾನು ಯೋಗ್ಯನಾದರೂ ಆಗದಿದ್ದರೂ ನನ್ನನ್ನ ಕಾಪಾಡುವ ತಾಯಿ ಅಂತ ಅರ್ಥ. ಅದಕ್ಕೆ ಮಾತಾ ಅಂತ ಕರೆದಾಗ ಅದು ಪೂರ್ತಿಯಾಗಿ ಆಶ್ರಯ ಭಾವ. ಚಿಕ್ಕ ಮಕ್ಕಳನ್ನ ನೋಡಿ ಅಮ್ಮನ ಮುಂದೆ ಆಟ ಆಡ್ಕೋತಿರ್ತಾರೆ, ಆಗ್ತಾನೆ ಬೆಳಿತಾ ಇರೋ ಮಕ್ಕಳು. ಏನಾದ್ರೂ ಭಯಪಡಿಸೋ ವಸ್ತು ಹತ್ರ ಬಂದ್ರೆ ಓಡ್ ಹೋಗಿ ಅಮ್ಮ ಅಂತ ಹಿಡ್ಕೋತಾನೆ. ಹಾಗೆ ಶ್ರೀಮಾತಾ ಅಂತಿದ್ದ ಹಾಗೆ ಆಶ್ರಯವಾದ ತಾಯಿಯನ್ನ ಆಶ್ರಯಿಸಿದ್ದೇನೆ ಅನ್ನೋ ಭಾವ ಕಲಗುತ್ತೆ. ಆ ಮಾತಾ ಅನ್ನೋ ಭಾವ ತಿಳಿದು ಈ ಮೊದಲನೇ ನಾಮವನ್ನ ಹೇಳೋದಾದ್ರೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಸಾಧಾರಣವಾಗಿ ಒಂದು ಮಗು ತುಂಬಾ ಮುದ್ದಾಗಿದ್ರು ಆ ಮಗುವನ್ನ ನೋಡೋದಕ್ಕೆ ಪಕ್ಕದ ಮನೆಯವರು ಬಂದ್ರು ಅಂತ ಅನ್ಕೊಳ್ಳಿ. ಆ ಮಗು ಕೆಸರಿನಲ್ಲಿ ಆಟ ಆಡ್ತಾ ಇದ್ರೆ ಅಮ್ಮ ನಿನ್ನ ಮಗು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೊರತು ಆ ಮಗುವನ್ನ ಎತ್ತಿ ಮುದ್ದಾಡೋದಿಲ್ಲ. ಅವ್ರೇನ್ ಮಾಡ್ಬೇಕು? ಆ ಮಗುವಿಗೆ ಮತ್ತೆ ಸ್ನಾನ ಮಾಡಿಸ್ಬೇಕು, ಒಳ್ಳೆ ಬಟ್ಟೆ ಹಾಕ್ಬೇಕು, ಆಗ ಕೊಡಿ ಮಗುವನ್ನ. ಯಾರು ಮುದ್ದಾಡೋದಿಲ್ಲ? ಸೃಷ್ಟಿಯಲ್ಲಿ ಮಗುವನ್ನ ಮುದ್ದಾಡೋಕೆ ಬಂದವರಿಗೆ ನಿಮ್ಮ ಮಗುವನ್ನ ತುಂಬಾ ತಯಾರು ಮಾಡಿ ಕೊಡ್ಬೇಕು. ಆದ್ರೆ ಮಗು ಕೆಸರಿನಲ್ಲಿ ಆಟ ಆಡ್ತಾ ಇದ್ರೆ ಯಾರು ಬಂದು ಮುದ್ದಾಡೋದಿಲ್ಲ. ಕೆಸರಿನಲ್ಲಿ ಆಟ ಆಡ್ತಾ ಇರೋ ಮಗುವನ್ನ ಎತ್ಕೊಂಡು ಶುಭ್ರ ಮಾಡಿ ಹಿಂದೂ ಮುಂದು ನೋಡ್ದೇನೆ ಮುದ್ದಾಡೋಳು ಅಮ್ಮ ಮಾತ್ರನೇ. ಅದಕ್ಕೆ ನೀವು ಶ್ರೀಮಾತಾ ಅಂತ ಕರೆದ್ರೆ ನಾವು ಪಾಪದ ಕೆಸರಿನಲ್ಲಿ ಒದ್ದಾಡ್ತಾ ಇದ್ರೆ ಆ ಕೆಸರನ್ನ ಕೂಡ ತೊಳೆದು ನಮ್ಮನ್ನ ಎತ್ಕೊಂಡು ಅನುಗ್ರಹಿಸ್ತಾಳೆ. ಅದಕ್ಕೆ ಮಾತಾ ಅಂತ ಕರೆಯುವಾಗ ಈ ಭಾವನೆಯನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಕರೆದ್ರೆ ನಮ್ಮನ್ನ ಶುದ್ಧಿ ಮಾಡಿ ನಮ್ಮನ್ನ ಅನುಗ್ರಹಿಸ್ತೀಯ ಅಮ್ಮ. ಮಿಕ್ಕವಾದ್ರೆ ನಾವು ಶುದ್ಧಿ ಆದಾಗ ನಮ್ಮನ್ನ ಲಾಲಿಸ್ನವಂತೆ, ಆದ್ರೆ ಇವಳು ನಮ್ಮನ್ನ ಶುದ್ಧಿ ಮಾಡಿ ಲಾಲಿಸ್ತಾಳಂತೆ. ಹಾಗಾಗಿ ಮೊದಲನೇ ನಾಮದಲ್ಲೇ ಅವಳ ಬಾಧ್ಯತೆಯನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮಾತಾ
ಅನ್ನುವಾಗ ಈ ಭಾವಗಳನ್ನೆಲ್ಲ ಸೇರಿಸಿ ಅನ್ಬೇಕು. ಅರ್ಥವನ್ನ ತಿಳ್ಕೊಂಡು ಹೇಳೋದು ಒಂದು, ಭಾವನೆಯಿಂದ ಹೇಳೋದು ಒಂದು. ನೀವು ಭಾವನೆಯಿಂದ ಹೇಳಿ ಅಮ್ಮ ಸಿಕ್ಬಿಡ್ತಾಳೆ. ಶ್ರೀಮಾತಾ ಮೊಟ್ಟ ಮೊದಲನೇ ನಾಮಕ್ಕೆ ಅರ್ಥವನ್ನ ಹೇಳ್ಕೊಂಡ್ವಿ. ಇನ್ನು ಶ್ರೀ ಶಬ್ದಕ್ಕೆ ಹೇಳ್ಕೊಂಡ ಅರ್ಥಗಳನ್ನೆಲ್ಲ ಭಾವನೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಳೋಣ. ಅದರ ನಂತರ ಬರ್ತಾ ಇರೋದು ಶ್ರೀ ಮಹಾರಾಜ್ಞಿ. ಮುಂದಿನ ವಿಡಿಯೋದಲ್ಲಿ ಈ ನಾಮಕ್ಕೂ ಕೂಡ ಅರ್ಥವನ್ನ ತಿಳ್ಕೊಳ್ಳೋಣ. ಇನ್ನೊಂದು ಮುಖ್ಯವಾದ ಸೂಚನೆಯನ್ನ ಕೊಡ್ಬೇಕು. ಸ್ತೋತ್ರ ಪ್ರಿಯ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತಪ್ಪುಗಳಿಲ್ಲದಂತಹ ಸಂಪೂರ್ಣ ಸವರಣೆ ಮಾಡಿದಂತಹ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಒಂದು ಪುಸ್ತಕದಲ್ಲಿ ಕೊಡ್ಬೇಕು ಅಂತ ಸಂಕಲ್ಪ ಮಾಡಿದೀವಿ. ಇನ್ನು 3 ವಾರಗಳಲ್ಲಿ ಆ ಪುಸ್ತಕವನ್ನ ಬಿಡುಗಡೆ ಮಾಡ್ತಿದ್ದೀವಿ. ಮುಖ್ಯವಾಗಿ ಈ ಪುಸ್ತಕದಲ್ಲಿ ಸವರಣೆಯಾಗಿರುವಂತಹ ಯಾವುದೇ ತಪ್ಪುಗಳು ಇಲ್ಲದಂತಹ ಲಲಿತಾ ಸಹಸ್ರನಾಮ ಸ್ತೋತ್ರ ಹಾಗೂ ಸಂಕಲ್ಪದೊಂದಿಗೆ ಲಲಿತಾ ಅಷ್ಟೋತ್ತರ ಪೂಜಾ ವಿಧಾನ ಹಾಗೂ ಲಲಿತಾ ಅಷ್ಟೋತ್ತರ ಶತನಾಮಾವಳಿ ಮತ್ತು ದುರ್ಗಾ ಆಪದುದ್ಧಾರಕ ಸ್ತೋತ್ರ, ದುರ್ಗಾ ಕವಚ ಹಾಗೂ ನಿತ್ಯವೂ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಒಂದು ಬಾರಿಯಾದ್ರೂ ಹೇಳ್ಕೊಳ್ಬೇಕಾದಂತಹ ದಿವ್ಯವಾದ ಶ್ಲೋಕಗಳ ರಾಶಿಯನ್ನ ಈ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ. ಈ ಪುಸ್ತಕ ನಿಮಗೂ ಕೂಡ ಉಪಯೋಗವಾಗುತ್ತೆ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಶ್ರೀಮಾತಾ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೆ ನಮಃ.